ಗೋಲಿ ಮಾಡಿದ್ರಾ ಸರ್ ಲೈವ್ ಅಲ್ಲಿ ಕಾಂತಣ್ಣರು ಮೊಬೈಲ್ ಅಲ್ಲಿ ವಿಡಿಯೋ ತಗೊಂಡ್ರು ಒಂದರಲ್ಲಿ ವಿಡಿಯೋ ಮಾಡ್ಕೊಳ್ಳಿ ಇದು ಮಾಡ್ಬೇಡಿ ತಡೀರಿ ಆಮೇಲೆ ಒಂದರಲ್ಲಿ ವಿಡಿಯೋ ಮಾಡಿ ಪ್ರತಿಭಾರ ವಿಡಿಯೋ ಮಾಡ್ತೀರಾ ಲೈವ್ ಮಾಡ್ತೀರಾ ಮಹಾಮಾನವತಾವಾದಿ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಸರ್ ಒಂದು ಮುಂದೆ ಬೆಳಕಿಗೆ ನಮಸ್ಕಾರ. ಈ ಕಡೆ ಬನ್ನಿ ಎಲ್ಲ ಅಗ್ಲಾಗಿ ಈ ಕಡೆ ಬನ್ನಿ. ಇವತ್ತು ನಿಮ್ಗೆಲ್ಲ ಗೊತ್ತಿದೆ, ವಿಚಾರ ಹೇಳುವಂಥದ್ದು ಅಷ್ಟು ದೀರ್ಘವಾಗಿ ಏನು ಹಿನ್ನೆಲೆಯನ್ನ ಹೇಳುವಂಥದ್ದು ಬೇಕಿಲ್ಲ. ಏನು ರಾಜ್ಯದ ಗೃಹ ಮಂತ್ರಿಗಳನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅವರು ಏನು ಪ್ರಶ್ನೆನೂ ಮಾಡಿಲ್ಲ, ಏನೂ ಇಲ್ಲ. ಅವರಿದ್ದಂತ ಸಂದರ್ಭದಲ್ಲಿ ವಿಡಿಯೋ ಮಾಡ್ತಿದ್ದಂಥದ್ದು. ವಿಡಿಯೋ ಮಾಡ್ತೀವಿ ಅಂತ ಅಂದಿದ್ದಕ್ಕೆ ಸುಳ್ಳು ಪ್ರಕರಣ ದಾಖಲಿಸಿ ಆ ಸ್ಥಳದಲ್ಲಿ ಬಹುತೇಕ ವಿಚಾರವನ್ನ ಆಮೇಲೆ ಹೇಳ್ತೀವಿ. ಒಂದಷ್ಟು ಸ್ಥಳದಲ್ಲೇ ಜೊತೆನಲ್ಲೇ ಏನೂ ಸಂಬಂಧ ಇಲ್ಲದೆ ಇರುವಂತವ್ರಿಂದ ಒಂದು ಹೆಣ್ಣು ಮಗಳಿಂದ ದೂರನ್ನ ಕೊಡಿಸಿ ಅಕ್ರಮವಾಗಿ ಬಂಧಿಸಿದಂತ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂತ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದಂತ ಸೋಮಸುಂದರ್ ಅವರಿಗೆ ಇವತ್ತು ನ್ಯಾಯಾಲಯ ಜಾಮೀನನ್ನ ಮೇಲೆ ಬಿಡುಗಡೆ ಮಾಡಿದ್ದೆ. ಇವತ್ತು ಮಧ್ಯಾಹ್ನ ಆರ್ಡರ್ ಇತ್ತು, ಸಂಜೆ ಆರ್ಡರ್ ಆಗಿದೆ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಡಿಸ್ಟ್ರಿಕ್ಟ್ ಜೈಲ್ ಅಲ್ಲ, ಅದು ಡಿಸ್ಟ್ರಿಕ್ಟ್ ಜೈಲಿಂದ ಬಿಡುಗಡೆ ಜೆಸಿಗೆ ಕೊಟ್ಟಿದ್ರು. ಮೊನ್ನೆ ನಾವು ಅರ್ಜಿಗೆ ಅವತ್ತು ರಾತ್ರೇನೆ ಯಾವತ್ತು ಬಂಧನ ಆಗಿತ್ತು ಅದೇ ಸಂದರ್ಭದಲ್ಲಿ ತಕ್ಷಣದಲ್ಲಿ ನಮ್ಮ ಕೆಲವರು ವಕೀಲರು ನಮಗೆ ಸಹಾಯ ಮಾಡಿದ್ರು. ಅವರು ಬಂದು ಅರ್ಜಿ ಹಾಕಿದ್ರು, ವಾದ ಮಂಡಿಸಿದ್ರು. ನಂತರ ನಿನ್ನೆಗೆ ಅದು ಮುಂದೂಡಲಾಗಿತ್ತು. ನಿನ್ನೆ ವಾದವನ್ನ ಆಲಿಸಿ ಇವತ್ತು ಆರ್ಡರ್ ಮಾಡ್ತೀವಿ ಅಂತ ಹೇಳಿದ್ರು. ಆರ್ಡರ್ ಆದ ನಂತರ ಇವತ್ತಿಗೆ ಆರ್ಡರ್ ಆಗಿದೆ. ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷರಂತ ಸೋಮಸುಂದರ್ ಅವರಿಗೆ ಬಿಡುಗಡೆ ಆಗಿದೆ, ಜಾಮೀನ್ ಮೇಲೆ ಹೊರಗಡೆ ಬಂದಿದ್ದಾರೆ. ಇದು ಪ್ರಕರಣ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ. ನಾವು ನ್ಯಾಯ ಮತ್ತೆ ನೀತಿಯನ್ನ ಕಾಪಾಡಲಿಕ್ಕೆ ಹೋರಾಡ್ತಿರೋಂಥವ್ರು. ಈ ಸಂದರ್ಭದಲ್ಲಿ ಅವರಿಗೆ ಜಯವನ್ನ ಹೇಳ್ತಾ ಅವ್ರನ್ನ ಸ್ವಾಗತಿಸ್ತೀವಿ. ಸೋಮಸುಂದರ್ ಅವರಿಗೆ ಕೆಆರ್ಎಸ್ ಪಕ್ಷಕ್ಕೆ ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಬಾಬಾ ಸಾಹೇಬರ ಪ್ರಬುದ್ಧ ಭಾರತ, ಕೆಆರ್ಎಸ್ ಪಕ್ಷಕ್ಕೆ ರವಿಕೃಷ್ಣ ರೆಡ್ಡಿ ಅವರಿಗೆ, ಕೆಆರ್ಎಸ್ ಪಕ್ಷದ ವೀರ ಸೇನಾನಿ ಸೋಮಸುಂದರ್ಗೆ, ಕೆಆರ್ಎಸ್ ಪಕ್ಷದ ಸೈನಿಕರಿಗೆ. ಈ ಸಂದರ್ಭದಲ್ಲಿ ಕಾನೂನು ಪ್ರಕ್ರಿಯೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ರವಿಕುಮಾರ್ ಅವರು ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಅವರು ಮಾತಾಡ್ತಾರೆ. ಆ ನಂತರ ಸೋಮಸುಂದರ್ ಅವರು ಒಂದಷ್ಟು ವಿಚಾರವನ್ನ ಮಾತಾಡಲಿ. ಕನ್ನಡಿಗರೇ ನಮಸ್ಕಾರ. ಇವತ್ತು ಮೊದಲನೇದಾಗಿ ನಮ್ಮ ತುಮಕೂರು ವಕೀಲರ ತಂಡ ಶಿವಕುಮಾರ್, ಗಣೇಶ್ ಮತ್ತೆ ಪದ್ಮನಾಭರ್ ಅವರು ನಮ್ಮ ಸೋಮಸುಂದರ್ ಸರ್ ಅವ್ರಿಗೆ ಒಂದು ಬೇಲ್ ಪ್ರಕ್ರಿಯೆಗೆ ಒಂದು ಸಾಕಷ್ಟು ಅನುಕೂಲ ಮಾಡಿ ಅವರನ್ನ ಹೊರಗೆ ತಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಕೆಲಸ ಚೆನ್ನಾಗ್ ಆಯ್ತು. ಬಟ್ ಅವತ್ತಿನ ದಿನನೇ ನಮ್ಗೆ ಜಾಮೀನು ದೊರಕಬೇಕಾಗಿತ್ತು. ವಿಚಾರ ಇಷ್ಟೇ, ಮಾನ್ಯ ಗೃಹ ಮಂತ್ರಿಗಳೇ ಮತ್ತೆ ಕೆಲವು ಪೊಲೀಸ್ ಅಧಿಕಾರಿಗಳೇ, ನೋಡಿ ಅಲ್ಲಿ ಮಹಾನ್ ಮಾನವತಾವಾದಿಯನ್ನ ನೋಡಿ, ಅವರ ಭಿಕ್ಷೆ ನಿಮ್ಗಿರುವಂತದ್ದು. ನೀವು ಶಾಶ್ವತ ಅಲ್ಲ. ಒಬ್ಬರ ಮಂತ್ರಿ, ಮುಖ್ಯಮಂತ್ರಿ, ಗೃಹ ಮಂತ್ರಿ ಯಾವುದೂ ಶಾಶ್ವತ ಅಲ್ಲ. ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅಂದ್ರು ಆ ಬಾಬಾ ಸಾಹೇಬ್ರು ಕೊಟ್ಟಂತ ಭಿಕ್ಷೆ ನಿಮ್ಗೆ ಇದು ಎಷ್ಟು ದಿನ ಹಿಡಿದು ಇಟ್ಕೊಳಕಾಯ್ತು? ನಮ್ಮ ರಾಜ್ಯದ ಉಪಾಧ್ಯಕ್ಷರನ್ನ ಎಷ್ಟು ದಿನ ಇಟ್ಕೊಳಕಾಯ್ತು? ಫೋನ್ ನಿಲ್ಸ್ಕೋಪ. ಈಗ ಮಾನ್ಯ ಗೃಹ ಮಂತ್ರಿ ನಿಲ್ಸ್ಕೋ. ಸಂವಿಧಾನ, ಭಾರತೀಯ ಸಂವಿಧಾನ, ಬಾಬಾ ಸಾಹೇಬ್ರು ಕೊಟ್ಟಂತ ಸಂವಿಧಾನ, ಅದ್ರ ಕೆಳಗಡೆ ಕೆಲಸ ಮಾಡುವಂತ ನ್ಯಾಯಾಲಯ ಇವತ್ತು ಬಿಡುಗಡೆ ಮಾಡಿ ಕಳಿಸಿದೆ. ಯಾರನ್ನು ಹತ್ತಿಕ್ಕೋದಿಕ್ಕಾಗಲ್ಲ, ಯಾವ ದೌರ್ಜನ್ಯವನ್ನು ದಮನ ಮಾಡೋದಿಕ್ಕಾಗಲ್ಲ. ರವಿಕೃಷ್ಣ ರೆಡ್ಡಿ ಅವರು ಮತ್ತೆ ಇಲ್ಲಿರುವಂತ ಪುಣ್ಯಾತ್ಮರು ದೀಪಕ್ ಸರ್ ಆಗ್ಬೋದು, ಸೋಮಸುಂದರ್ ಅವರು, ಮಂಜುನಾಥ್, ವಿಜಯ್, ಮೂರ್ತಿ, ಇಂಥವರೆಲ್ಲ ಈ ಪಕ್ಷ ಕಟ್ಟಿದ್ದಾರೆ ಅಂದ್ರೆ ಒಂದು ಸಿದ್ಧಾಂತದ ಮೇಲೆ ಕಟ್ಟಿದ್ದಾರೆ. ನಿಮ್ಮ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಎದುರುವಂತ ಪಕ್ಷವನ್ನ ಕಟ್ಟಿಲ್ಲ. ನಿಮ್ಮ ಹಿಂಬಾಲಕರಂತೆ ಕೆಲಸ ಮಾಡಿಸ್ಕೊಂಡ್ರಲ್ಲ ಪೊಲೀಸ್ ಅಧಿಕಾರಿನ, ಒಬ್ಬ ಹೆಣ್ಣು ಮಗಳಿಂದ ನೀವು ಒಂದು ದೂರನ್ನ ದಾಖಲಿಸಿದ್ರಲ್ಲ. ವೇದಿಕೆ ಮೇಲಿದೆ ಆ ಹೆಣ್ಮಗಳು, ಒಬ್ಬ ಪೊಲೀಸ್ ಅಧಿಕಾರಿ. ಆ ಹೆಣ್ಣು ಮಗಳ ಪಿತೂರಿನ ಆ ಹೆಣ್ಮಗಳಿಗೆ ಏನ್ ಎದುರಿಸ್ರೋ ಗೊತ್ತಿಲ್ಲ, ಅವರಿಂದ ನೀವು ದೂರ ಕೊಡಿಸಿದ್ದೀರಿ. ನ್ಯಾಯಾಲಯ ಪ್ರಕ್ರಿಯೆದಲ್ಲಿ ಬರ್ತಿದೆ, ಅದನ್ನ ನಾವು ಮಾತಾಡೋದಿಲ್ಲ. ಅದನ್ನ ನಾನು ನ್ಯಾಯಾಲಯದಕ್ಕೆ ಎಲ್ಲದೂ ಏನೇನು ಭಾಗವಾಗಿದೆ ಅದೆಲ್ಲಾನು ಕೊಡೋಣ, ಅದೊಂದು ಭಾಗ. ಇವತ್ತು ಸಂವಿಧಾನ ಏನ್ ಹೇಳ್ತಾ ಇದೆ ಸ್ವಾಮಿ? ಇವತ್ತು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಎಷ್ಟು ಗೈಡ್ಲೈನ್ಸ್ ಇದೆ. ಎಲ್ಲಾದ್ರೂ ಕೂಡ ಸಾರ್ವಜನಿಕ ನಿರ್ಬಂಧಿತ ಪ್ರದೇಶ ಅಂತ ಏನಾದ್ರು ಇದೆಯಾ? ನೀವು ಎಲ್ಲಿ
ವರ್ಕ್ ಮಾಡ್ತಾ ಇದ್ರಿ. ಒಬ್ಬ ಹೆಣ್ಣು ಮಗಳು ದಯಾಮರಣ ಕೇಳಿದ್ಲು ನಿಮ್ಮ ಜನ ಏನು ಜನತಾ ದರ್ಶನದಲ್ಲಿ ದಯಾಮರಣ ಕೇಳಿದ್ಲು, ಒಂದು ಹಾಡನ್ನ ಹೇಳಿದ್ಲು, ಕೇಳಿಸ್ಕೊತಾ. ಇವತ್ತು ಅಲ್ಲಿ ನಮ್ಮ ಮಲ್ಲಿಕಾರ್ಜುನ್ ಭಟ್ರಳ್ಳಿ ಅಂತೇಳಿ ರಾಜ್ಯ ಕಾರ್ಯದರ್ಶಿ ಅವರು ಒಂದು ದೂರನ್ನ ಕೊಡಕ್ ಬಂದ್ರೆ ನೀವು ಅದನ್ನ ಒಂದು ವಿಡಿಯೋ ಮಾಡ್ತಿದ್ದಂತ ರಾಜ್ಯ ಉಪಾಧ್ಯಕ್ಷನ ನಿಲ್ಸೋ, ಏನಪ್ಪಾ ನಿಲ್ಲಿಸ್ತೀಯಾ? ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಿಲ್ಲಿಸ್ತೀಯಾ ನೀನು? ಏನು ನಿಲ್ಸೋದಿಕ್ ಆಗೋದಿಲ್ಲ. KRS ಪಕ್ಷದವರು ಈ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಎದುರುವಂತವ್ರಲ್ಲ. ಎಲ್ಲರೂ ನಾಯಕರನ್ನ ಹುಟ್ಟಾಕಿದ್ದಾರೆ. ಏನು ಈ ಪಕ್ಷ ಕಟ್ಟದಂತಹ ಮಹನೀಯರು. ಇವತ್ತು ನಾವೇನು ಭಗತ್ ಸಿಂಗು ಮತ್ತೆ ಯಾರ್ಯಾರು ಹೇಳ್ತಾ ಇದ್ವಲ್ಲ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ರು ಅಂತ, ಅವರೆಲ್ಲರೂ ನಮ್ಮ ಕಣ್ಣೆದುರಿಗೆ ಇದ್ದಾರೆ ಈ ಪಕ್ಷದಲ್ಲಿ. ನಾನು ಹೇಳೋದಷ್ಟೇ, ನೀವಾಗ್ಲಿ ನಾನಾಗ್ಲಿ ಸಂವಿಧಾನಕ್ಕೆ ಗೌರವ ಕೊಟ್ಟು ಸಂವಿಧಾನದ ಆಶಯಗಳನ್ನ ಉಳಿಸ್ಕೊಂಡು ಆ ಕಾನೂನು ಅಡಿಲೇ ಕೆಲಸ ಮಾಡಬೇಕು. ಇವತ್ತು ಏನೋ ಮಾಡ್ಬಿಡ್ತೀನಿ, ಏನ್ ಗಲ್ಗೇರ್ಸಕ್ಕಾಯ್ತಾ? ಏನು ಮಾಡಕ್ಕಾಗ್ಲಿಲ್ಲ. ನ್ಯಾಯಾಲಯ ಪ್ರಕ್ರಿಯೆ ಬರ್ತದೆ. ಜೈಲ್ಗೆ ಏನಂತ ಹೋಗಿದ್ರು ಅವರು? ಭ್ರಷ್ಟಾಚಾರ ಮಾಡಿ ಜೈಲ್ಗೆ ಹೋಗಿದ್ರಾ? ನಿಮ್ ಪಕ್ಷದ ಅಧ್ಯಕ್ಷ ಹೋಗಿದ್ರಲ್ಲ ಆ ತರ ಹೋಗಿದ್ರಾ? ಇಲ್ಲ ಇನ್ನೊಂದು ಪಕ್ಷದ ಬಿಜೆಪಿ ಅಧ್ಯಕ್ಷರು ಜೈಲ್ಗೆ ಹೋಗಿದ್ರಲ್ಲ ಭ್ರಷ್ಟಾಚಾರ ಮಾಡಿ ಆ ತರ ಹೋಗಿದ್ರಾ? ಇನ್ನೇನ ಆನ್ಲೈನ್ ಬೇಟಿಂಗ್ ಮಾಡಿ ಮಾದಕ ದ್ರವ್ಯಗಳನ್ನ ಸಾಕ್ಸಿ ಏನಾದ್ರು ಜೈಲ್ಗೆ ಹೋಗಿದ್ರಾ? ಇವತ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದಕ್ಕಂತ ಬಂದಂತ ವ್ಯಕ್ತಿಯನ್ನ ನೀವು ಅಕ್ರಮವಾಗಿ ಬಂಧನ ಮಾಡಿ ನೀವು ಕಳಿಸಿದ್ದಷ್ಟೇ. ಎಷ್ಟು ದಿನಾನೂ ಉಳ್ಕೊಳಕ್ ಆಗ್ಲಿಲ್ಲ. ಇವತ್ತು ಸಾರ್ವಜನಿಕರ ಮುಂದೆ ನಿಮ್ ಮಾನ ಹರಾಜಾಗ್ತಾ ಇದೆ ಅಷ್ಟೇ, ಇನ್ನೇನೂ ಕೂಡ ಮಾಡಕ್ಕಾಗ್ಲಿಲ್ಲ. ಕಾನೂನು ಪ್ರಕ್ರಿಯೆ ಇದೆ ಕೂಡ, ಇನ್ನೂ ಒಂದು ಕಾನೂನು ಪ್ರಕ್ರಿಯೆಗಳಿದೆ. ಅವ್ರ ಮೇಲೆ ಯಾರು ಹಲ್ಲೆ ಮಾಡಿದ್ರಿ ಅವ್ರ ಮೇಲೆ ಏನ್ ಮಾಡ್ಬೇಕು ಅನ್ನೋದು ಎಲ್ಲಾ ಕಾನೂನು ಪ್ರಕ್ರಿಯೆಗಳನ್ನ ನಾವು ಮಾಡೋದಕ್ಕೆ ಸಿದ್ಧವಾಗಿದ್ವಿ, ಅದನ್ನ ಮಾಡೋಣ. ಆದ್ರೆ ಅಮಾಯಕ ಪೊಲೀಸರನ್ನ, ಕೆಲವೊಬ್ರು ಅಮಾಯಕ ಪೊಲೀಸರನ್ನ ತಂದು ಅವ್ರನ್ನ ಸಾಕ್ಷಿ ಮಾಡಿ ಮಾಡೋ ಅಂತ ಪ್ರಮೇಯ ಏನ್ರಿತ್ರಿ? ತಾಕತ್ತಿದ್ರೆ ನೀವೇ ದೂರ ದಾಖಲ್ಸವ್ರಿ. ನೀವು ಐ ವಿಟ್ನೆಸ್ ತಾನೆ ಅಲ್ಲಿ, ನೀವ್ ಹೇಳಿದ ಮೇಲೆ ತಾನೆ ಅವ್ರು ಹೇಳ್ಕೊಂಡು ಹೋಗಿದ್ದು. ಹಂಗಂತವ್ರು ನೀವೇ ದೂರ ದಾಖಲಿಸಬಹುದಾಗಿತ್ತಲ್ಲ. ಯಾರು ಉಳಿದಿಲ್ಲ ಸ್ವಾಮಿ. ಯಾರು ಕೂಡ ಏನು ಈ ರೀತಿಯ ದಬ್ಬಾಳಿಕೆ ದೌರ್ಜನ್ಯ ಮಾಡದಂತವ್ರು ಯಾರು ಇಲ್ಲ. ಇವತ್ತು ಆ ಕಾರಾಗೃಹದಕ್ಕೆ ಹೋಗಿದ್ ಬಂದಿರ್ಬೋದು, ನಾಳೆ ನಿಮ್ಮ ಕುಟುಂಬದ ಸದಸ್ಯರು ಹೋಗ್ಬೋದು, ನೀವೇ ಹೋಗ್ಬೋದು. ಯಾರು ಏನು ಕಂಡಿಲ್ಲ. ಆದ್ರೆ ಬಾಬಾ ಸಾಹೇಬ್ರು ನಮ್ಗೆ ಏನ್ ಹೇಳ್ಕೊಟ್ರು? ನಮ್ ಕೊಟ್ಟಂತ ಮೂಲಭೂತ ಹಕ್ಕನ್ನ ನೀವು ದಮನ ಮಾಡ್ತೀರಿ. ಬಾಯ್ಬಿಟ್ರೆ ಬಾಬಾ ಸಾಹೇಬ್ರು ಅಂತ ಹೇಳ್ತೀರಿ. ನಿಮ್ಮಿಂದ ನಿರೀಕ್ಷೆ ಮಾಡಿರ್ಲಿಲ್ಲ. ಬಾಬಾ ಸಾಹೇಬ್ರವರ ಒಂದು ಭಿಕ್ಷೆಯಿಂದ ಬಂದಂತವ್ರಿಂದ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ನೀವೇನೋ ಯಾವುದೋ ಒಂದು ಸಾರ್ವಜನಿಕವಾಗಿ ಯಾವುದೋ ಹೋರಾಟದಿಂದ ಬಂದಂತವ್ರಲ್ಲ, ನೆಪೋಕಿಡ್ ನೀವು ರಾಜಕೀಯ ಹಿನ್ನೆಲೆಯಿಂದ ಬಂದಂತವ್ರು, ನಿಮ್ಮ ಕುಟುಂಬದ ಹಿನ್ನೆಲೆಯಿಂದ ಬಂದಂತವ್ರು. ನಮ್ ರವಿಕೃಷ್ಣ ರೆಡ್ಡಿ ಅವರಂಗಾಗ್ಲಿ, ನಮ್ ದೀಪಕ್ ಸರ್ ಅವರಾಗ್ಲಿ, ಸೋಮ್ ಸುಂದರ್ ಸರ್ ಅವ್ರ ಹತ್ರ ಅಲ್ಲಿ ಬಂದಿರೋಂಥವ್ರಲ್ಲ ನೀವು. ಆ ರೀತಿಯಾಗಿ ಇವತ್ತು ನೀವೇನು ದಬ್ಬಾಳಿಕೆ ದೌರ್ಜನ್ಯವನ್ನ KRS ಪಕ್ಷದ ಮೇಲೆ ಮಾಡ್ತಾ ಇದ್ದೀರಿ, ಏನು ನೀವು ಸುತ್ತೋಲೆಗಳನ್ನ ಹೊರಡಿಸಿ ಕಾನೂನಿಗೆ ವಿರುದ್ಧವಾಗಿ ಒಂದು ರಾಜಕೀಯ ಪಕ್ಷದ ಮೇಲೆ ನೀವು ದೂರನ ದಾಖಲಿಸಿದ ಸುತ್ತೋಲೆಗಳನ್ನ ಮಾಡ್ಕೊ ಬಂದ್ರಿ. ಎಲ್ಲಾ ಕಡೆ ನ್ಯಾಯಾಲಯದಲ್ಲಿ ಇದು ಚೀಮಾರಿ ಆಗ್ತಾ ಇದೆ, ಎಲ್ಲಾ ಕಡೆನೂ ಹೊರಗಡೆ ಬರ್ತಿದೆ. ಈ ಸತಿ ಮಾತ್ರ 2 ದಿನ ಇವರು ಒಳಗಡೆ ಇದ್ದಿದ್ದಷ್ಟೇ. ಎಲ್ಲವೂ ಕೂಡ ನ್ಯಾಯಾಧೀಶರು ಸರಿಯಾದ ಮಾರ್ಗವನ್ನ ನೀವು ಅನುಸರಿಸಿಲ್ಲ ಅಂತ. ಇವತ್ತು ಆ ಹೆಣ್ಣು ಮಗಳು ನಮ್ಗೆ ಕೇಳ್ಕೊಳ್ತಾ ಇದೆ, ಏನು ನನಗೆ ಇಂಟಿಮೇಷನ್ ಇಲ್ಲ, ಯಾವುದೋ ಟಿವಿಯಲ್ಲಿ ಬರ್ತಾ ಇದೆ, ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋಗ್ತದೆ, ಏನಾಗಿತ್ತು ಅಂತ ನಾನ್ ಕಾರ್ಯ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಅದನ್ನ ನಾವು ಮೇಲ್ ಮಾಡಬೇಕು, ಮತ್ತೊಂದು ಮಾಡಬೇಕು. ಇದಾ ವ್ಯವಸ್ಥೆ. ಈ ವ್ಯವಸ್ಥೆ ಒಳಗಡೆ ನಾವು ಇರೋದು. ಎಷ್ಟು ದಿನ ಈ ದಬ್ಬಾಳಿಕೆ ದೌರ್ಜನ್ಯ? ನಿಮ್ಮಿಂದ ಈ ಧ್ವನಿಯನ್ನ ಅಡಗಿಸೋದಿಕ್ಕಾಗಲ್ಲ. KRS ಪಕ್ಷ ಇವತ್ತು ರಾಜ್ಯ ಅಲ್ಲ, ದೇಶದ ಮಟ್ಟದಲ್ಲಿ ಇವತ್ತು ಪ್ರಚಾರ ಆಗಿದೆ. ನಿಮ್ಮದೆಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಏನು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಅಂತ ಹೇಳ್ತೀವಿ, ಎಲ್ಲಾ ಕಡೆ ಪ್ರಚಾರವಾಗಿದೆ. 132 ಹಾಕುವಂತದ್ದು ಏನ್ರಿ? ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತದ್ದು ಏನ್ರಿ ಇತ್ತು? 74 ಹಾಕ್ಸಿದಿರಲ್ಲ, ಏನ್ರಿ ಅದು? ಎಲ್ಲವೂ ಕೂಡ ನ್ಯಾಯಾಲಯದ ಪ್ರಕ್ರಿಯೆಯಲ್ಲಿ ನಡೀತದೆ. ಇದು ಯಾರಿಗೂ ಶಾಶ್ವತವಲ್ಲ ಅಧಿಕಾರ. ಮತ್ತೆ ಅವರ ಹಿಂಬಾಲಕರಾಗುವಂತ ಪೊಲೀಸ್ ಅವ್ರಿಗೆ ಹೇಳುವಂತದ್ದು, ದಯವಿಟ್ಟು ಮಧುರೈಯಲ್ಲಿ ನಡೆದಂತ 2 ದಿನದ ಹಿಂದೆ ಮಧುರೈಯಲ್ಲಿ ನಡೆದಂತ ಜಿಲ್ಲಾ ನ್ಯಾಯಾಲಯದಲ್ಲಿ ಬಂದಂತ ಆದೇಶವನ್ನ ಒಂದ್ಸಲಿ ಓದ್ಕೊಳ್ಳಿ. ಒಬ್ಬ ಅಮಾಯಕರಿಗೆ ಟಾರ್ಚರ್ ಮಾಡಿ ಯಾರೋ ಒಬ್ಬ ದೊಡ್ಡ ಮನುಷ್ಯ ಹೇಳ್ದೆ ಅಂತ ಮಾಡಿದ್ರೆ ಯಾವ ಮಂತ್ರಿ ಮುಖ್ಯಮಂತ್ರಿ ನಿಮ್ ಜೊತೆ ನಿಲ್ಲಲ್ಲ. ನಾಳೆಗೆ ಮುಗ್ದೋಗೋದಿಲ್ಲ ಕೇಸು. ಆ ಹೇಳ್ಕೊಟ್ಟಂತ ಮಂತ್ರಿ ಅಥವಾ ಇನ್ನೊಬ್ಬ ವ್ಯಕ್ತಿ ಯಾರೂ ನಿಮ್ ಸಹಾಯಕ್ಕೆ ಬರಲ್ಲ. ನಾನು ಹೇಳುವಂತದ್ದು ಪೊಲೀಸ್ ಅಧಿಕಾರಿಗಳಿಗೆ, ಸರ್ಕಾರಿ ಅಧಿಕಾರಿಗಳಿಗೆ, ದಯವಿಟ್ಟು ಯಾರ ಪ್ರಚೋದನೆಗಳಿಗೆ, ಶಿಫಾರಸ್ಸಿಗೆ, ಕಾನೂನಿಗೆ ವಿರುದ್ಧವಾಗಿ ಯಾವ ದೂರನ್ನೂ ದಾಖಲಿಸಬೇಡಿ. ಯಾವ ಟಾರ್ಚರ್, ಯಾವ ದೈಹಿಕವಾದ ಹಲ್ಲೆಗಳನ್ನ ಮಾಡಬೇಡಿ ಅಂತ ಕೇಳ್ಕೊಳ್ತಾ, ಇವತ್ತು ಏನಾಗಿದೆ ಅದು
ಜಯ ನಮ್ಗೆ. ಈ ಜಯನೇ, ಇದು ಯಾವುದೇ ರೀತಿಯ ನಮ್ಗೆ ಅವಮಾನ ಸೋಲು ಅಂತ ಏನು ಇಲ್ಲ ಅಂತೇಳಿ ಈ ಮೂಲಕ ಇಷ್ಟ ಪಡ್ತಿದ್ದೀನಿ. ಹೀಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ದೀಪಕ್ ಅವರು ಕೂಡ ಆ ಬೆಂಗಳೂರಿಂದ ಬಂದು ಈ ಸೋಮಸುಂದರ್ ಸರ್ ಅವರ ಒಂದು ಬಿಡುಗಡೆಯಲ್ಲಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಮತ್ತೆ ಅದೇ ರೀತಿ ನಮ್ಮ ರಾಜ್ಯ ಸಮಿತಿಯಿಂದ ವಿಜಯ್ ಕುಮಾರ್ ಸರ್ ರಾಜ್ಯ ಕಾರ್ಯದರ್ಶಿಗಳು, ಮತ್ತೆ ನಾವು ಮತ್ತೊಬ್ಬ ರಾಜ್ಯ ಉಪಾಧ್ಯಕ್ಷರಾದ ಮಂಜುನಾಥ್ ಸರ್, ಮತ್ತೆ ನಮ್ಮ ರಾಜ್ಯ ಕಾರ್ಯದರ್ಶಿಯಾದಂತಹ ರಘುನಂದನ್ ಅವರು, ಮತ್ತೆ ಇದಕ್ಕೆಲ್ಲ ನಿನ್ನೆ ಮೊನ್ನೆಯಿಂದೆಲ್ಲ ಸಪೋರ್ಟಿಂಗ್ ಮಾಡಿದಂತಹ ಜ್ಞಾನಸುಂದರ ಸ್ವಾಮಿ ಅವರು ರಾಜ್ಯ ಉಪಾಧ್ಯಕ್ಷರು, ಮತ್ತೆ ರಾಜ್ಯ ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನ ಭಟ್ರಹಳ್ಳಿ ಸರ್ ಬಹಳಷ್ಟು ಎಫರ್ಟ್ ಹಾಕಿದ್ರು. ಮತ್ತೆ ಈ ತುಮಕೂರು ಭಾಗದಲ್ಲಿ ನಮ್ಗೆ ಬಹಳಷ್ಟು ಹೆಲ್ಪ್ ಮಾಡಿದಂತ ತುಮಕೂರು ಭಾಗದವರು, ಮತ್ತೆ ರಾಜ್ಯಾದ್ಯಂತ KRS ಪಕ್ಷದ ಪದಾಧಿಕಾರಿಗಳು ತಮ್ಮ ಮನೇಲಿರೋ ಒಬ್ಬ ಸದಸ್ಯನಿಗೆ ಅನ್ಯಾಯ ಆಯಿತು ಅನ್ನೋ ನಿಟ್ಟಿನಲ್ಲಿ ಒಂದು ನೋವಿನಿಂದ ಅವರ ಆಕ್ರೋಶದ ಧ್ವನಿಯನ್ನು ಎತ್ತಿದ್ರು. ರಾಜ್ಯದಂತ ಮಾಧ್ಯಮಗಳು ಯಾವತ್ತೂ ಇಷ್ಟು ಬಗ್ಗೆ ಮಾತಾಡಿದ ರಾಜ್ಯದ ಮಾಧ್ಯಮಗಳು ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಡಿಜಿಟಲ್ ಮೀಡಿಯಾದವ್ರು ಮಾತಾಡಿದ್ರು, ಯಾರು ಅಡ್ವೊಕೇಟ್ ಅವ್ರುಗಳು ಮಾತಾಡಿದ್ರು, ಮತ್ತೆ ಪ್ರಗತಿಪರರು ಮಾತಾಡಿದ್ರು. ಎಲ್ಲರೂ ಕೂಡ ಈ ವ್ಯವಸ್ಥೆಯನ್ನ, ಈ ದೌರ್ಜನ್ಯವನ್ನ ಖಂಡಿಸಿ KRS ಪಕ್ಷದ ಪ್ರಾಮಾಣಿಕ ಒಂದು ಪ್ರಜ್ಞಾವಂತ ಹೋರಾಟವನ್ನ ಬೆಂಬಲಿಸಿದ್ದಾರೆ. ಅವರು ಕೂಡ ನಾನು ಇದರಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮುಂದೆ ಈ ವಿಚಾರವಾಗಿ ರಾಜ್ಯ ಉಪಾಧ್ಯಕ್ಷರಾದಂತ ಮಂಜುನಾಥ್ ಅವರು ಮಾತಾಡ್ಬೋದಾ? ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ ಏನು ಮಾತಾಡ್ತೀನಿ. ಸರಿ, ಇನ್ನೊಂದ್ 2-3 ವಿಚಾರಗಳು. ಬಂಧುಗಳೇ, ವಿಚಾರ ಗೊತ್ತಿದೆ, ಆದರೆ ಒಂದಷ್ಟು ಪ್ರಶ್ನೆಗಳು ಸ್ವತಃ ರಾಜ್ಯದ ಗೃಹ ಮಂತ್ರಿ ಎದುರಿಗಿದ್ದಾರೆ. ಏನ್ ನಡೆದಿದೆ ಅಂತ ಗೊತ್ತಿದೆ. ಇಷ್ಟು ಗೊತ್ತಿದ್ದೂನುವೆ ಒಬ್ಬ ಗೃಹ ಮಂತ್ರಿ ಇಡೀ ರಾಜ್ಯವನ್ನ ರಕ್ಷಣೆ ಮಾಡುವಂತ ಹೊಣೆ ಹೊತ್ತಿರುವಂತ ಒಬ್ಬ ಮಂತ್ರಿ ಸುಳ್ಳು ಪ್ರಕರಣವನ್ನ ದಾಖಲಿಸ್ತಾರೆ ಅಂತ ಅಂದ್ರೆ ಹಾಡಹಗಲೇ ಎಲ್ಲಾರ ಮುಂದೆ ನಡೆದಿದೆ, ವಿಡಿಯೋದಲ್ಲಿ ಇದಿದೆ, ವಿಡಿಯೋದಲ್ಲಿ ಟಿವಿಗಳಲ್ಲಿ ಪ್ರಸಾರ ಆಗಿದೆ. ಇಷ್ಟೊಂದು ಸಾಕ್ಷಿಗಳಿರುವಂತದನ್ನ ನೀವು ಇಷ್ಟು ಮಟ್ಟಿಗೆ ತಿರುಸ್ತೀರಿ ಅಂತ ಅಂದ್ರೆ ಗೊತ್ತಿಲ್ಲದೆ ಇರುವಂತದ್ದು, ಯಾರು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ನೀವು ಏನೆಲ್ಲ ತಿರ್ಚಿರ್ಬೋದು, ಏನೆಲ್ಲ ಮಾಡಿರ್ಬೋದು, ರಾಜ್ಯದ ಜನತೆ ಊಹಿಸ್ಕೊಳ್ಬೇಕು. ಇವರು ಯಾವ ಮಟ್ಟಕ್ಕೆ ಏನೆಲ್ಲ ಮಾಡ್ತಾರೆ, ಏನೆಲ್ಲ ಅಕ್ರಮಗಳು ನಡೀತಿದ್ದಾವೆ ಇವ್ರ ಕಣ್ಮುಂದೆನೆ. ಇಂಥವ್ರ ಮುಂದೆ ಹೀಗೆ ನಡೀತಾ ಇರುವಂತವ್ರು ಒಬ್ರು ಮಂತ್ರಿ ಆಗಿರೋದಕ್ಕೆ ಲಾಯಕ್ಕಿದಾರ? ಗೃಹ ಮಂತ್ರಿ ಇಡೀ ರಾಜ್ಯದ ಜನರ ಲಾ ಅಂಡ್ ಆರ್ಡರ್ ನ ಕಾಪಾಡಬೇಕಾಗಿರುವಂತವ್ರು, ನ್ಯಾಯವನ್ನ ಒದಗಿಸಬೇಕಾಗಿರುವಂತವ್ರು, ಪೊಲೀಸರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗಿರುವಂತವ್ರು, ಅವ್ರ ಕೈಲೇನೆ ತಪ್ಪು ಮಾಡಿಸುವಂತ ಒಬ್ಬ ಗೃಹ ಮಂತ್ರಿ ಇದ್ದಾರೆ ಅಂತ ಅಂದ್ರೆ, ಇಲ್ಲ ಅಕಸ್ಮಾತ್ ಇವ್ರು ಈ ವಿಚಾರ ಗೊತ್ತಾಗದೆ ಇರೋದಕ್ಕೆ ಸಾಧ್ಯ ಇದೆಯಾ? ಏನಾಗಿದೆ, ಯಾರು ಕಂಪ್ಲೇಂಟ್ ಹಾಕಿದ್ದಾರೆ, ನನ್ನ ಮುಂದೆ ಇಂಥ ಘಟನೆ ನಡೀತು, ಅದಕ್ಕೆ ಏನಾಗಿದೆ ಅಂತ ರಿಪೋರ್ಟ್ ಹೋಗಿರುತ್ತೆ, ಅಥವಾ ಅವರೇ ಕೇಳಿ ತಿಳ್ಕೊಂಡಿರ್ತಾರೆ. ಇಲ್ಲ ಇದು ತಪ್ಪು, ನೀವು ಹಾಕಿರುವಂತದ್ದು FIR ಇದೆಲ್ಲ ಹಿಂಗ್ ಹಾಕ್ಬಾರ್ದು, ಅವ್ರು ವಿಡಿಯೋ ಮಾಡೋದೇನೋ ನಾನು ಆ ಸಂದರ್ಭದಲ್ಲಿ ಹೇಳಿದೆ, ಅದನ್ನ ವಾಪಸ್ ತಗೊಂಡ್ರಿ, ಇನ್ನೊಂದು ಮಾಡ್ರಿ ಅಂತ ಹೇಳಿ ಮಾಡಿಸುವಂತ ಕೆಲಸ ನೀವು ಜೈಲು ಕಳಿಸ್ತೀರಿ ಅಂತ ಅಂದ್ರೆ ಸಾಮಾನ್ಯ ಜನರ ಗತಿ ಏನಾಗ್ಬೇಡ ಈ ರಾಜ್ಯದಲ್ಲಿ. ಅದಕ್ಕೇನೆ ಈ ರಾಜ್ಯದಲ್ಲಿ ದಿನಕ್ಕೊಬ್ಬೊಬ್ರು ಪೊಲೀಸರು ಸಿಕ್ ಬೀಳ್ತಿರೋಂಥದ್ದು. ನಿಮ್ಮ ಈ ಗೊತ್ತಿಲ್ಲ ದರ್ಬಾರಲ್ಲಿ ಏನೆಲ್ಲ ಆಗ್ತಿದೆ, ಎಷ್ಟೆಲ್ಲ ಪೊಲೀಸರು ಏನೆಲ್ಲ ಅಕ್ರಮಗಳನ್ನು ಮಾಡ್ತಿದ್ದಾರೆ, ಭ್ರಷ್ಟಾಚಾರ ಮಾಡ್ತಿದ್ದಾರೆ, ದಯವಿಟ್ಟು ಕಣ್ತೆರೆದು ನೋಡಿ. ಪ್ರತಿದಿನ ಬೆಳಗಾಯ್ತು ಅಂತ ಅಂದ್ರೆ ಯಾರೆಲ್ಲ ಪೊಲೀಸರು ಇಡೀ ರಾಜ್ಯದಲ್ಲಿ ಅಕ್ರಮ ಮಾಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಬಿಟ್ಟು ಕಣ್ಣು ಕಾಣಿಸ್ತಿದೆ. ನಿಮಗೆ ರಿಪೋರ್ಟ್ ಇದೆ, ಕಳೆದ 5 ವರ್ಷದಲ್ಲಿ ನಿಮ್ಮ ಆಡಳಿತದಲ್ಲೇನೆ ಸುಮಾರು 150ಕ್ಕಿಂತ ಹೆಚ್ಚಿಗೆ ಪೊಲೀಸರು ಸಿಕ್ಕಾಕೊಂಡೆ. ಅದು ಅಧಿಕಾರಿಗಳು, ಸಾಮಾನ್ಯ PC-ಗಳು ಇನ್ನೊಬ್ರದಲ್ಲ, ಅವ್ರದೆಲ್ಲ ಲೆಕ್ಕ ಹಾಕಿದ್ರೆ ಇನ್ನೂ 500 ಮೇಲೆ ಜಾಸ್ತಿ ಆಗೋಗ್ಬಿಡುತ್ತೆ. ಅಧಿಕಾರಿಗಳಾಗಿರುವಂತ ಪೊಲೀಸರು, SI-ಗಿಂತ ಮೇಲ್ಮಟ್ಟದ ಅಧಿಕಾರಿಗಳು ಸಿಗಾಕೊಂಡಿರುವಂತ ಪ್ರಕರಣಗಳು, ಸಸ್ಪೆಂಡ್ ಆಗಿದ್ದಾರೆ, ಕೆಲಸದಿಂದ ವಜಾ ಆಗಿದ್ದಾರೆ, ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತದಕ್ಕೆ ಟ್ರ್ಯಾಪ್ ಆಗಿದ್ದಾರೆ. ಇಂಥ ಪ್ರಕರಣಗಳು ಇಡೀ ರಾಜ್ಯದಲ್ಲಿ ಯಾವತ್ತೂ ಆಗಿರಲಿಲ್ಲ. ಇಷ್ಟರ ಮಟ್ಟಿಗೆ ದುರಾಡಳಿತ. ನೀವು 1 ವರ್ಷದಲ್ಲಿ ಇದನ್ನೆಲ್ಲ ಕಂಟ್ರೋಲ್ ತಗೊಂಡ್ಬಂದು ಅವ್ರನ್ನ ಟ್ರಾನ್ಸ್ಫರ್ ಮಾಡಿ ಶಿಕ್ಷೆ ವಿಧಿಸಿದ್ರೆ ಇಷ್ಟೊತ್ತಿಗೆ ಇವೆಲ್ಲ ಕಂಟ್ರೋಲ್ ಆಗಿರುವಂತದ್ದು. ಜನರು ನ್ಯಾಯ ಕೇಳಿಸ್ತೀರ, ನ್ಯಾಯ ಹೌದಪ್ಪ, ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮಗೊಂದು ನ್ಯಾಯ ಸಿಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ಯಾರು ಒಬ್ಬ ಸಾಮಾನ್ಯ ಪ್ರಜೆ ನಾವು ಕೇಳಿ, ನೀವು ಪೊಲೀಸ್ ಸ್ಟೇಷನ್ ಅಂತಂದ್ರೆ ಅಪ್ಪ ನಾವು ಹೋಗೋದಿಲ್ಲ, ಏನೋ ಒಂದು ನಾವು ಇದು ಮಾಡ್ಕೊಂಡಿದೀವಿ, ಏನೋ ಇಲ್ಲೇ ರಾಜ್ಯ ಪಂಚಾಯತಿ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡೋಣ ಅನ್ನೋ ಒಂದು ಸ್ಥಿತಿನಲ್ಲಿ ಜನರಿದ್ದಾರೆ. ಇಂಥದಕ್ಕೆ ನಾವು ತೆರಿಗೆ ಕಟ್ಬಿಟ್ಟು ಪೊಲೀಸರನ್ನೆಲ್ಲ ಯಾಕೆ ಸಾಕೊಂಡಿರ್ಕೊಡ್ಬೇಕು, ನಿಮ್ಮನ್ನೆಲ್ಲ ಯಾಕೆ ಸಾಕ್ಬೇಕು? ದಯವಿಟ್ಟು ಯೋಚನೆ ಮಾಡಿ. ನಿಮಗೆ ಇದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ನ ನಿಭಾಯಿಸಕ್ಕಾಗ್ಲಿಲ್ಲ ಅಂದ್ರೆ ದಯವಿಟ್ಟು ಬೇರೆ ಯಾವ್ದಾದ್ರು ಖಾತೆ ತಗೊಳ್ಳಿ, ಅವಶ್ಯಕತೆ ಇಲ್ಲ. ರಾಜ್ಯದ ಜನರು ಬಹಳ ಬೇಸತ್ತಿದ್ದಾರೆ, ಬೀದಿನಲ್ಲಿ ನಿಮ್ಮನ್ನು ಬೈತಿದ್ದಾರೆ. ದಯವಿಟ್ಟು ನಿಮಗೆ ಗೊತ್ತಿಲ್ಲ ಅಂತ ಉತ್ತರ ಬಿಟ್ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ. ಅದರಿಂದ ದಯವಿಟ್ಟು ನೀವು ಕೈ ಮುಗಿತೀವಿ ಮತ್ತೊಮ್ಮೆ. KRS ಪಕ್ಷದವರು ಅಂತ ಅಂದ್ರೆ ನೀವು ಸಾಮಾನ್ಯ ಜನರಿಗೆ ಎದುರಿಸಿ ಬೆದರಿಸಿ ಏನೋ ಒಂದು ಮಾಡಬಹುದು ಅಂತ ಅನ್ಕೊಂಡ್ರೆ ನೀವು ಬಹಳ ಇದುವರೆಗೂ ನಿಮ್ಮ ಅನುಭವಕ್ಕೆ ಬಂದಿಲ್ಲದೆ ಇರ್ಬೋದು, ನಿಮ್ಮ
ಅಧಿಕಾರಿಗಳು ನಮ್ಮ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲದೆ ಇರ್ಬೋದು. ಇವರು ಯಾವುದಕ್ಕೂ ಬಗ್ಗಲ್ಲ ಅಂತ ಅನ್ನೋದು. ನಮ್ಮಲ್ಲಿ ಸೋಮಸುಂದರ್ ಅವರು ಆದಿಯಾಗಿ ಅನೇಕ ಪ್ರಕರಣಗಳು, ನನ್ನ ಮೇಲೆ ಒಂದಷ್ಟು ಪ್ರಕರಣಗಳು, ಇವ್ರ ಮೇಲೆ, ಬೇರೆಯವ್ರ ಮೇಲೆ, ಎಲ್ಲರ ಮೇಲೂ ಪ್ರಕರಣಗಳಿದ್ದಾವೆ ನಮ್ಮಲ್ಲಿ. ಇದಕ್ಕೆ ನಾವ್ಯಾವತ್ತೂ ಅಂಜಿಲ್ಲ. ಲೆಕ್ಕ ಹಾಕಿದ್ರೆ ನಮ್ಮ ಇಡೀ ಕಾರ್ಯಕರ್ತರು, ಇಡೀ ರಾಜ್ಯದಲ್ಲಿ ಪಕ್ಷದ ಕಾರ್ಯಕರ್ತರ ಮೇಲೆ ಲೆಕ್ಕ ಹಾಕಿದ್ರೆ 200-250ಕ್ಕಿಂತ ಹೆಚ್ಚಿಗೆ ಪ್ರಕರಣಗಳು ಕೇವಲ ಕಳೆದ 2-3 ವರ್ಷಗಳಲ್ಲಿ ನೀವೆಲ್ಲ ದಾಖಲಿಸಿದ್ದೀರಾ. ಬರೀ ಸುಳ್ಳು ಪ್ರಕರಣಗಳು, ಯಾವುದ್ರಲ್ಲೂ ಒಂದು ಅಂಶ ನಿಜ ಇಲ್ಲ. ಕೇವಲ ನಿಮ್ಮನ್ನ ಪ್ರಶ್ನೆ ಮಾಡಿರೋದು, ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿರೋದಕ್ಕೆ, ನಿಮ್ಮನ್ನ ಎದುರಾಕೊಂಡಿರೋದಕ್ಕೆ. ಇದೇನಾ ನೀವು ಮಾಡ್ತಾ ಇರುವಂತ ಕೆಲಸ? ದಯವಿಟ್ಟು ಇದಕ್ಕೆ ವೇಸ್ಟ್ ಮಾಡ್ತಿರುವಂತ ಟೈಮನ್ನ ಒಳ್ಳೆ ಆಡಳಿತ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರೆ ಇನ್ನೊಂದಷ್ಟು ಸುಧಾರಣೆ ಆಗುತ್ತೆ. ರಾಜ್ಯದಲ್ಲಿ ನಿಮ್ಗೆ ಒಂದಷ್ಟು ಮರ್ಯಾದೆನಾರು ಉಳಿಯುತ್ತೆ. ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ. ಇಲ್ಲದೆ ಇದ್ರೆ ನೀವು ಖಂಡಿತ ನಿಮಗೆ ಇರೋ ಹೆಸರನ್ನ ಕೆಡಿಸ್ಕೊಂಡು ಎಲ್ಲದೂ ನಾಮಾವಶೇಷ ಇಲ್ಲದೆ ಇದ್ದಂಗೆ ನಾಶ ಆಗ್ತೀರಾ. ದಯವಿಟ್ಟು ಈ ರೀತಿ ಮುಂದುವರಿಬೇಡಿ. ನಾನು ನಮ್ಮೇಲಾಗಿದೆ ಅಂತ ಹೇಳ್ತಾ ಇಲ್ಲ, ರಾಜ್ಯದ ಜನತೆಯನ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಾ ಇರುವಂತದ್ದು. ನಾವು ಆಗ್ಲೇ ಹೇಳ್ದಂಗೆ ನಮ್ಮ ಮೇಲೆ ಕೇಸ್ಗಳಾಗಿದ್ದಾವೆ. ಇದಕ್ಕೆ ನಾವು ಯಾರು ಎದುರುತ್ತಾ ಇಲ್ಲ, ನಾವು ಮುಂದುವರಿತಾ ಇದ್ದೀವಿ. ನಮ್ಮ ಪ್ರತಿದಿನ ನಮ್ಮ ಧೈರ್ಯ ಮತ್ತೆ ಸಾಮರ್ಥ್ಯ ಹೆಚ್ಚಿಗೆ ಆಗ್ತಾ ಇದೆ. ಅದರಿಂದ ನಾವು ಹಿಂದೆ ಸರಿಯುವಂತ ವಿಚಾರನೇ ಅಲ್ಲ. ಅದು ನಿಮ್ಗೆ ಗೊತ್ತಿಲ್ಲದೆ ಇದೆ, ದಯವಿಟ್ಟು ತಿಳ್ಕೊಳ್ಳಿ. ತುಮಕೂರು ಪೊಲೀಸರಿಗೆ ಗೊತ್ತಿದೆ, ಆದ್ರೂ ಗೃಹ ಮಂತ್ರಿ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಮಾಡಿದ್ರೆ ಅವರು ಮೂರ್ಖರು. ಆದ್ರಿಂದ ಅದ್ಯಾವುದು ನಡೆಯೋದಿಲ್ಲ. ನಮ್ಮ ಪಕ್ಷದಲ್ಲಿ ಇರುವಂತ ಸೈನಿಕರು ಬಹಳ ಧೈರ್ಯವಂತರು. ಅದಕ್ಕೇನೆ ಅವ್ರನ್ನ ನಾವು ಸೈನಿಕರು ಅಂತ ಕರೆಯುವಂಥದ್ದು. ನಾಡಿಗಾಗಿ, ನಾಡಿನ ಒಳಗಡೆ, ಗಡಿಯ ಒಳಗಡೆ ನಾವು ಸೈನಿಕರ ರೀತಿ ಪ್ರತಿದಿನ ಯುದ್ಧ ಮಾಡ್ತಿದೀವಿ. ದುರಾಡಳಿತ, ಅಕ್ರಮ, ಅನಾಚಾರದ ವಿರುದ್ಧ ಯುದ್ಧ ಮಾಡ್ತಿದೀವಿ. ಇದು ನಿಮಗೆ ಗೊತ್ತಿರಲಿ. ಮುಂದಿನ ದಿನಗಳಲ್ಲಿ ನಿಮ್ಮ ಅನೇಕ ವಿಚಾರಗಳು ಬಯಲಿಗೆ ಬರುತ್ತೆ. ಕಾಯ್ತಾ ಇರಿ. ಇದು ಆರಂಭ. ಧನ್ಯವಾದ. ಈಗ ನಮ್ಮ ರಾಜ್ಯ ಮತ್ತೊಬ್ಬ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಅವರು ಈ ಘಟನೆ ಕುರಿತು ಮಾತನಾಡಲಿದ್ದಾರೆ. ಬಂಧುಗಳೇ, ಯಾರಾದ್ರೂ ಸುಳ್ಳು ಕೇಸು ಪ್ರಕರಣ ದಾಖಲಾದರೆ ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕಾದಂತ ಒಂದು ದಕ್ಷತೆ ಮತ್ತು ಇಡೀ ರಾಜ್ಯವನ್ನ ನಿಯಂತ್ರಣ ಮಾಡ್ಬೇಕಾದ್ರೆ ಲಾ ಅಂಡ್ ಆರ್ಡರ್ ಏನು ಕಾನೂನು ಸುವ್ಯವಸ್ಥೆಯನ್ನ, ಪೊಲೀಸ್ ಇಲಾಖೆಯನ್ನ ನಿಯಂತ್ರಣ ಮಾಡಬೇಕಾಗಿತ್ತು. ಯಾರು ಸುಳ್ಳು ದೂರು ಪ್ರಕರಣಗಳನ್ನ ದಾಖಲು ಮಾಡ್ತಾರೆ, ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿ ಮಾಡ್ತಾರೆ, ಅವ್ರ ವಿರುದ್ಧ ಅವ್ರನ್ನ ಸಸ್ಪೆಂಡ್ ಮಾಡಿ ಕ್ರಮ ತಗೊಳ್ಬೇಕಾಗಿರುವಂತ ಒಂದು ಉನ್ನತ ಸ್ಥಾನದಲ್ಲಿ ಇರುವಂತ ಗೃಹ ಮಂತ್ರಿಗಳೇ ಇವತ್ತು ತಮ್ಮ ಎದುರುಗಡೆ ನಡೆದಂತ ಒಂದು ಘಟನೆಯನ್ನ ತಿರುಚಿ ಒಂದು ಸುಳ್ಳು ದೂರು ದಾಖಲಿಕ್ಕೆ ಇವತ್ತು ಕಾರಣ ಆಗಿದ್ದಾರೆ. ಅಂದ್ರೆ ಇವ್ರು ಈಗಾಗಲೇ ಬಹಳಷ್ಟು ಸುಳ್ಳು ದೂರುಗಳನ್ನ ಮಾಡ್ತಿದ್ದಾರೆ. ಆದ್ರೆ ಇವರ ಕಣ್ಣೆದುರಿಗೆ ನಡೆದಂಗೆ ಇವರ ಉಪಸ್ಥಿತಿನಲ್ಲಿ ಇವತ್ತೊಂದು ಸುಳ್ಳು ದೂರು ದಾಖಲಾಗ್ತಾ ಇದೆ. ಅದಕ್ಕೆ ಅವರು ಸಾಕ್ಷಿದಾರ ಆಗ್ತಾ ಇದ್ದಾರೆ ಅಂತಂದ್ರೆ ಈ ರಾಜ್ಯದ ಘನತೆ ಎಲ್ಲಿಗೆ ಹೋಗಿದೆ, ಈ ರಾಜ್ಯದ ಗೃಹ ಮಂತ್ರಿಗಳ ಕಾರಣಕ್ಕಾಗಿ ಈ ರಾಜ್ಯದ ಆಡಳಿತ ಇವತ್ತು ಬೀದಿ ಬಿದ್ದಿದೆ ಇವತ್ತು. ಹಾಗಾಗಿ ಇವತ್ತು ನಾವು ಇದೇ ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಅಲ್ಲೊಂದು ಆದೇಶ ಮಾಡ್ತಾರೆ, ನಿಲ್ಲಿಸೋ ಫೋನ್ ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಪೊಲೀಸ್ನವರು ಇವರನ್ನ ಕರ್ಕೊಂಡು ಹೋಗ್ತಾರೆ. ಇವನ್ನೆಲ್ಲ ನೀವು ನೋಡಿದಿರ ಈಗಾಗಲೇ ಎಷ್ಟು ಹೀನಾಯವಾಗಿ ಇವ್ರನ್ನ ದರ ಹೇಳ್ಕೊಂಡು ಹೋಗಿ ಅವ್ರು ಇದು ಮಾಡ್ತಾರೆ. ಆದ್ರೆ ಈ ಪೊಲೀಸ್ನವರಿಗೆ ಒಂದು ನಿಯಮಗಳು ಹೊಡೆಯೋ ಚೌಕಟ್ಟಿರುತ್ತೆ. ಯಾವ್ದೋ ರಾಜಕಾರಣಿಗಳಾಗಿರ್ಬೋದು, ಯಾವ್ದೋ ವ್ಯಕ್ತಿಗಳಾಗಿರ್ಬೋದು, ಯಾವ್ದೋ ಸಂಘ ಸಂಸ್ಥೆಯವರಾಗಿರ್ಬೋದು, ಯಾರೇ ಸಾಮಾನ್ಯ ಜನ ಆಗಿರ್ಬೋದು, ಅವರು ಹೇಳಿರುವಂತ ಕಾನೂನು ಬಾಹಿರ ಆದೇಶಗಳನ್ನ ಅವರು ಪಾಲನೆ ಮಾಡಬೇಕಾಗಿಲ್ಲ. ಅವ್ರು ಯಾವ್ದನ್ನ ಪಾಲನೆ ಮಾಡಬೇಕು ಅನ್ನೋದಕ್ಕೆ ಅವರೇ ಪೊಲೀಸರ ನಿಯಮಾವಳಿಗಳ ಪ್ರಕಾರ, ಸಂವಿಧಾನ ಪ್ರಕಾರ ನಿಯಮಾವಳಿಗಳಿದಾವೆ. ಅದು ನ್ಯಾಯಾಲಯದ ಆದೇಶಗಳನ್ನ ಆಧಾರದ ಮೇಲೆ ಅವರು ಅದನ್ನ ಮಾಡಬೇಕು. ಯಾರು ಸುಳ್ಳು ದೂರು ದಾಖಲಾಗುತ್ತೆ, ದೂರು ದಾಖಲಾದ ನಂತರ FIR ಆಗುತ್ತೆ, ಆ ನಂತರ ಅರೆಸ್ಟ್ ಮಾಡಬೇಕಾಗಿರೋ ಪ್ರಕ್ರಿಯೆಗಳು. ಆದ್ರೆ ಇದು ದೂರೇ ದಾಖಲಾಗಿಲ್ಲ. ಅದಕ್ಕಾಗಿ ನಾನು ಹೇಳಿದ ನಾನು ನೆನ್ನೆ ಲೈವ್ ಮಾಡ್ತಿದ್ದೆ, ಅಕ್ರಮ ಬಂಧನ ಮಾಡಿದ್ದಾರೆ ಅಂತ ಹೇಳಿ. ಯಾರ ವಿರುದ್ಧ ದೂರು ದಾಖಲಾಗಿಲ್ಲ, ಯಾರ ವಿರುದ್ಧ FIR ಹಾಕಿಲ್ಲ, ಅವ್ರನ್ನ ಬಂಧಿಸ್ತಾರೆ ಅಂತಂದ್ರೆ ಅದು ಅಕ್ರಮ ಬಂಧನ. ಆಮೇಲೆ ಇವ್ರು ಬಂಧನ ಆದ ಮೇಲೆ ದೂರು ದಾಖಲಾಗುತ್ತೆ, ಆಮೇಲೆ FIR ದಾಖಲಾಗುತ್ತೆ. ಸೊ ಇದು ಒಬ್ಬ ಗೃಹ ಮಂತ್ರಿ ಎದುರುಗಡೆನೆ ಈ ಸುಳ್ಳು ಕಥೆಗಳನ್ನ, ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿಯಾಗಿ ಒಂದು ನ್ಯಾಯಾಲಯದಲ್ಲಿ ಪ್ರಕರಣ ಬರುತ್ತೆ ಅಂತಂದ್ರೆ ಇವತ್ತು ರಾಜ್ಯದ ದುರಾಡಳಿತ ಯಾವ ಮಟ್ಟಕ್ಕೆ ಹೋಗಿರ್ಬೋದು ಅಂತೇಳಿ ಇಡೀ ರಾಜ್ಯ ಜನತೆ ಯೋಚನೆ ಮಾಡಬೇಕು. ಹಿಂದೆ 1947 ಹಿಂದೆ ಬ್ರಿಟಿಷರ ದುರಾಡಳಿತದಿಂದಾಗಿ ಸಾವಿರಾರು ಜನ ಸ್ವಾತಂತ್ರ್ಯ ಹೋರಾಟಗಾರರು ಜೈಲಿಗೆ ಹೋದರು. ಆದ್ರೆ ಇವತ್ತು JCB ಪಕ್ಷಗಳ ದುರಾಡಳಿತದಿಂದಾಗಿ ಇವತ್ತು ಅವ್ರ ವಿರುದ್ಧ ಹೋರಾಡ್ತಾ ಇರುವಂತ KRS ಪಕ್ಷ ಸೈನಿಕರು ಇವತ್ತು ಜೈಲಿಗೆ ಹೋಗ್ತಾ ಇದ್ದಾರೆ. ಅವತ್ತೇನಾಯ್ತು, ಅವರ ಜೈಲಿಗೆ ಹೋಗಿರೋದು ಪರಿಣಾಮ ಮತ್ತು ಹೋರಾಟದ ಪರಿಣಾಮವಾಗಿ ಅವತ್ತೇನು ಬ್ರಿಟಿಷರನ್ನ ಓಡಿಸಿ ಇವತ್ತೊಂದು ಒಳ್ಳೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರಗಳ ಸ್ಥಾಪನೆ ಮಾಡಿ ಒಂದು ಆಡಳಿತ ಬಂತು.
ಮುಂದಿನ ದಿನಗಳಲ್ಲಿ ಈ JCB ಪಕ್ಷಗಳನ್ನ ಓಡಿಸಿ ಈ KRS ಪಕ್ಷ ಮುಂದಿನ ದಿನಗಳಲ್ಲಿ ಆಡಳಿತಕ್ಕೆ ಬರುತ್ತೆ ಅನ್ನೋದನ್ನ ನಾವು ಇಡೀ ರಾಜ್ಯ ಜನತೆ ಅದನ್ನು ರುಜುವಾತುಪಡಿಸಬೇಕು. ಯಾಕಂದ್ರೆ ಮುಂದಿನ ನಿಮ್ಮ ಭವಿಷ್ಯಗಳು ಕೂಡ ನೀವು ಆರಿಸುವಂತ ಆ ವ್ಯಕ್ತಿಗಳು ನಿಂತಿರುತ್ತೆ. ಹಾಗಾಗಿ ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ. ನೀವೆಲ್ಲ ಸೋಮಸುಂದರ್ ಅವರ ಮಾತನ್ನು ಕೇಳಬೇಕಾಗಿದೆ. ನಾವು ಮಾತಾಡ್ತೀವಿ ಮುಂದಿನ ದಿನಗಳಲ್ಲಿ. ಇದನ್ನ ಮಾತಾಡುವಂತ ವಿಷಯ ತುಂಬಾ ಇದೆ, ನಾವು ಮಾತಾಡ್ತೀವಿ. ಈಗ ಸೋಮಸುಂದರ್ ಅವರು ತಮ್ಮ ಆಗಿರೋ ಅನುಭವ, ಜೈಲ್ ಅನುಭವಗಳು ಹೇಗಾಗಿದೆ, ನಡ್ಕೊಂಡಿದ್ದ ಇದಾಗಿದ್ದನ್ನ ಜಾಮೀನು ಕೊಟ್ಟು ಇವ್ರಿಗೆ ಹಾಕಿ ಜಾಮೀನು. ಬಂಧುಗಳೇ ನಮಸ್ಕಾರ. ಇದುವರೆಗೆ ಎಲ್ಲ ನಮ್ಮ ಕಾರ್ಯದರ್ಶಿಗಳು ಹಾಗೆ ಅಧ್ಯಕ್ಷರಾದಂತ ಮರಿಸ್ವಾಮಿ ಮಂಜುನಾಥ್ ಸರ್, ವಿಜಯ್ ಸರ್ ಎಲ್ಲ ಮಾತಾಡಿದ್ದನ್ನು ಕೇಳ್ತಾ ಇದ್ರಿ. ಏನ್ ವಿಚಾರ ನಿಮ್ಗೆಲ್ಲ ಗೊತ್ತಿದೆ, ನಾ ಹೇಳ್ಬೇಕಾಗಿಲ್ಲ. KRS ಪಕ್ಷದ ಮೊದಲಿಗೆ KRS ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಸೋಮಸುಂದರ್ ಅವ್ರಿಗೆ, KRS ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಸೋಮಸುಂದರ್ ಅವ್ರಿಗೆ, KRS ಪಕ್ಷದ ವೀರ ಸೇನಾನಿ ಸೋಮಸುಂದರ್ ಅವ್ರಿಗೆ. ಈಗ ಜೈಲಿಗೆ ಏನು ಬಿಡುಗಡೆ ಆಗಿದೆ, ಇವರಿಗೆ ಜಾಮೀನು ಕೊಟ್ಟಿದ್ದಾರೆ ಮರಿಸ್ವಾಮಿ ಅವರು ನಮ್ಮ ಜಾಮೀನು ಕೊಟ್ಟು ಈಗ KRS ಪಕ್ಷ ಸೈನಿಕರನ್ನ ಬಿಡುಗಡೆ ಕಾರಣ ಆಗಿರೋದು. KRS ಪಕ್ಷದ ವತಿಯಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಅವ್ರಿಗೆ ಮಾಲಾರ್ಪಣೆ ಮಾಡಿದ್ದಾರೆ ನಮ್ಮ ಉಪಾಧ್ಯಕ್ಷರು. ಈಗ ನಮ್ಮ ಸೋಮಸುಂದರ್ ಸರ್ ಅವರು ಮಾತಾಡ್ಲಿ ಅಂತ ಕೇಳ್ಕೊತೀವಿ. ಅದೇ ಎಲ್ಲರಿಗೂ ನಮಸ್ಕಾರ. ಮತ್ತೆ ಎಲ್ಲ ಬೆಂಬಲದಲ್ಲಿ ನಿಂತಿರುವಂತ ಇವತ್ತು ರಾಜ್ಯದಲ್ಲಿ ಒಂದು ಶುಭ ಸೂಚನೆ ಏನಂದ್ರೆ ಒಳ್ಳೆ ಮಳೆ ಕೂಡ ಮಳೆ ಹರಿದು ಹೂವನ್ನು ಕೂಡ ಬೀಳ್ತಾ ಇದೆ. ತುಮಕೂರು ಜಿಲ್ಲೆಗೆ ಮೊದಲನೇ ವರ್ಷದ ಅವ್ರಿಗೆ ಅದು ಇನ್ನೂ ಒಂದು ವಿಚಾರ ಏನಂದ್ರೆ ರಾಜ್ಯದ ಮಾಧ್ಯಮಗಳು ಎಲ್ಲ ವಿಚಾರವನ್ನ ಮಾತಾಡಿದ್ದಾರೆ. ಅದು ತುಂಬಾ ಸಂತೋಷದ ವಿಚಾರ. ರಾಜ್ಯದ ಎಲ್ಲಾ ಮಾಧ್ಯಮಗಳಿಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನೀವು ನಿಜವಾಗ್ಲೂ ಸತ್ಯದ ಪರವಾಗಿ ನಿಲ್ತಾ ಇದ್ದೀರಾ ಅನ್ನೋದು ನಮ್ಗೆ ಕಾಣಿಸಿದೆ, ಸಂದೇಶ ಬರ್ತಾ ಇದೆ. ನಿಮ್ಗೆಲ್ಲ ಕೈ ಮುಗಿದು, ನಾನು ಅಂತಲ್ಲ ಇಡೀ ರಾಜ್ಯದ ಜನಗಳು ಅನ್ಯಾಯಕ್ಕೊಳಗಾದಾಗ ನೀವು ಇದೇ ತೋರಿಸ್ಬೇಕು ಅಂತ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಯಾರೆಲ್ಲ ನಾಡಿನ ವಿಚಾರಗಳನ್ನ ಎತ್ತಿದ್ದೀರಾ, ಇವತ್ತು ಹಿರಿಯರಿರ್ಬೋದು, ಯಾರೆಲ್ಲ ನಮ್ಮ ವಿಚಾರಗಳನ್ನ ಧ್ವನಿಗೂಡಿಸಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡಿದ್ದಾರೆ, ಅವ್ರಿಗೂ ಕೂಡ ನಾನು ಈ ಮೂಲಕ ಕೈ ಮುಗಿದು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದ್ರ ಜೊತೆಗೆ ಎಲ್ಲ ನನ್ನ ಸೇನಾನಿಗಳು ಇವತ್ತು ಮೊನ್ನೆಯಿಂದ ಕಾತರದಲ್ಲಿ ಇದ್ದಂಥವ್ರು, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಅಂಬೇಡ್ಕರ್ ಅವರು ಕೈ ಎತ್ತಿ ಹೇಳ್ತಾ ಇದ್ದಾರೆ ಧ್ವನಿಯಾಗಿ ಅಂತ. ನಿಜವಾಗ್ಲೂ ಶಿಕ್ಷಣ, ಸಂಘಟನೆ ಮತ್ತೆ ಹೋರಾಟ ಇವೆಲ್ಲ ಇದ್ದಾಗ ಯಾವುದು ಕೂಡ ನಮ್ಮನ್ನ ತುಳಿಯೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ನಾವು ಮಾಡ್ತಾ ಇರೋದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಅಂಬೇಡ್ಕರ್ ಅವರ ವಿಚಾರ ಇರ್ಬೋದು, ಬಸವಣ್ಣನವರ ವಿಚಾರ ಇರ್ಬೋದು, ಮಹಾತ್ಮ ಗಾಂಧೀಜಿಯವರನ್ನ ನೆನ್ಕೊಳ್ತಾ ಏನೆಲ್ಲ ಅವ್ರು ಏನು ಹಾಕೊಟ್ಟಂತ ಬುನಾದಿ ಮೇಲೆ ಇದೇ ನಾವು ವಿಶ್ವಕ್ಕೆ ಮಕ್ಕಳಾಗಬೇಕು ಅನ್ನುವಂಥ ವಿಚಾರವನ್ನ ಹೇಳ್ಕೊಟ್ಟಂತ ಕುವೆಂಪು ಅವರ ಹಾದಿಯಲ್ಲಿ ಸಾಕ್ತಾ ಇದ್ದೀವಿ. ಇಲ್ಲಿ ಯಾರು ಕೂಡ ನಮ್ಮನ್ನ ಏನು ಮಾಡೋದು ಸಾಧ್ಯ ಇಲ್ಲ. ನಾವು ಮಾಡ್ತಾ ಇರೋದು ಅಕ್ರಮ ಅಲ್ಲ, ಅನ್ಯಾಯ ಅಲ್ಲ. ನಮ್ಮನ್ನ ಎದುರಿಸಿ ಬೆದರಿಸಿ ತಡೆಯೊಡ್ಡಿ ನಾವು ಗೆಲ್ತೀವಿ ಅನ್ನುವಂತಹ ಯಾವುದೇ ರಾಜಕೀಯ ಪಕ್ಷಗಳು ಇಂದನೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ, ಎಂತಹ ದುಷ್ಟ ಶಕ್ತಿಯನ್ನು ಕೂಡ ಸತ್ಯ ಒಂದು ಜಯಿಸುತ್ತೆ ಅನ್ನೋದಕ್ಕೆ ಇವತ್ತಿನ ದಿನ ಸಾಕ್ಷಿಯಾಗಿದೆ. ನಾವು ಆ ಸತ್ಯದ ಕಡೆಗೆ ಸತ್ಯಮೇವ ಜಯತೆ ಅನ್ನುವಂಥದ್ದನ್ನ ಎತ್ತಿ ತೋರಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಕುವೆಂಪು ಅವರ ಸರ್ವೋದಯ ಕರ್ನಾಟಕ. ಇಲ್ಲ ಹೆಚ್ಚು ಬೇರೆ ಏನು ವಿಚಾರ ಬಂತು. ನಾವು ಯಾಕೆ ಈ ವಿಚಾರಗಳನ್ನ ಇವೆರಡನ್ನ ಇಟ್ಕೊಂಡಿದೀವಿ ಅಂದ್ರೆ, ನಾವು ಈ ನಾಡಿನ ಬಸವಣ್ಣನ ಹಾದಿ ಇವತ್ತು ಸ್ವತಂತ್ರವನ್ನ ತಂದುಕೊಟ್ರು ಅನ್ನೋದಕ್ಕಿಂತ ಅದಕ್ಕಿಂತ ಮುಂಚೆಯೂ ಕೂಡ 12ನೇ ಶತಮಾನದಲ್ಲಿ ರಾಜ್ಯದಲ್ಲಿ ಏನು ಪಾರ್ಲಿಮೆಂಟರಿ ಅಂತ ಹೇಳ್ತಾ ಇದೀವಿ, ಸಂಸತ್ತು ಇತ್ತು. ಆ ಅನುಭವ ಮಂಟಪದ ರೀತಿಯಲ್ಲಿ ಸಂಸತ್ತು ನಡೀತಾ ಇತ್ತು. ಇಡೀ ವಿಶ್ವಕ್ಕೇನೆ ಒಂದು ಮಾದರಿಯಾದಂಥ ಕೊಡುಗೆ ಇತ್ತು. ಅದೇ ರೀತಿಯಲ್ಲಿ ನಮ್ಮ ಕುವೆಂಪು ಅವರು ಹೇಳಿರುವಂಥದ್ದು ವಿಶ್ವ ಮಾನವತಾ ಧರ್ಮವನ್ನು ಸಾರಬೇಕು ಅನ್ನುವಂಥದ್ದು. ಇವೆರಡು ವಿಚಾರಗಳು ಸಂಪೂರ್ಣವಾಗಿ ಇಟ್ಕೊಂಡು ಹೋಗ್ತಾ ಇದ್ವಿ. ಇದು ಯಾರು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ನಾವು ಇವತ್ತು ಭ್ರಷ್ಟರೇ, ನಾಡ ಪ್ರೇಮಿಗಳೇ, ನಾವು ನಾಡ ಪ್ರೇಮಿಗಳನ್ನ ಕರೀತಾ ಇದೀವಿ, ಭ್ರಷ್ಟರನ್ನ ವಿರೋಧಿಸ್ತಾ ಇದೀವಿ. ನಾಡ ಪ್ರೇಮಿಗಳನ್ನ ಕರೆಕ್ಟ್ ಆಗಿ ಬನ್ನಿ ನೀವೆಲ್ಲ. ಇವತ್ತೆಲ್ಲ ನಾನು ನನ್ನ ಜೊತೆ ಇದ್ದಂತಹ ಸಹಪಾಠಿಗಳು, ಸಹಬಂಧಿಗಳು ಅವರೆಲ್ಲರ ಗೋಳನ್ನ ಕೇಳ್ತಾ ಇದ್ದೆ. ಅವರು
ಇವತ್ತು ನನ್ನನ್ನು ಹೊರಗಡೆ ಹೋಗಬೇಕು ಅನ್ನುವಂಥ ಖುಷಿ ಪಡ್ತಾ ಇದ್ದದನ್ನು ನಾನು ನೋಡ್ತಾ ಇದ್ದೆ. ಅವ್ರು ಯಾಕೆ ಖುಷಿ ಪಡ್ತಾ ಇದ್ರು ಅಂದರೆ ನಿಮ್ಮಂಥವ್ರು ಬೇಕು ಸರ್ ನಾಡಿಗೆ ಅನ್ನುವಂಥ ವಿಚಾರ ಅವರು ನನಗೆ ಅವತ್ತು ಅನ್ನಿಸ್ತಾ ಇತ್ತು. ಆ ಭಗತ್ ಸಿಂಗ್ ಅವರು ಸಾರ್ ಹೇಳಿದ್ರು, ರವಿ ಸರ್ ಅವರು ಭಗತ್ ಸಿಂಗ್ ವಿಚಾರ. ಅವಾಗ ಆ ಕ್ಷಣ ನಾನು ಹೊರಗಡೆ ನನಗೆ ಬೇಲಾಗಿದೆ ಅಂದಾಗ ಜೈಲೊಳಗಡೆ ಒಂದು ಕೂಗು ಹೇಳ್ತಲ್ಲ, ಆ ಕೂಗು ಅದು ಆತ್ಮವಿಶ್ವಾಸಕ್ಕೆ ಈ ಕನ್ನಡ ನಾಡಿಗೆ ನಾನು ಸಲ್ಲಿಸ್ತಾ ಇರುವಂತಹ ಸೇವೆಗೆ ನಿಜವಾಗ್ಲೂ ಒಂದು ಹೇಳಕ್ಕಾಗದೇ ಇರುವಂತಹ ವಿಚಾರ. ಅದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಆವತ್ತು ಆ ಹೃದಯವನ್ನ ತಟ್ಟುಬಿಟ್ಟಿದೆ. ನಿಜವಾಗ್ಲೂ ನಾವು ಇಂಥ ಕೆಲಸವನ್ನ ನಿಲ್ಲಿಸೋದಿಲ್ಲ, ಇದು ಶಾಶ್ವತವಾಗಿ ನಡೆಯುತ್ತೆ ಅಂತ ಹೇಳ್ತಾ ನಾವು ಕರ್ನಾಟಕ ರಾಷ್ಟ್ರ ಸಮಿತಿಗೆ ಜಯಕಾರವನ್ನು ಹಾಕ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷದ ಎಲ್ಲ ಸೈನಿಕರಿಗೆ, ಎಲ್ಲ ಕೆಆರ್ಎಸ್ ಪಕ್ಷದ ನಾಡ ಪ್ರೇಮಿಗಳಿಗೆ ನಮಸ್ಕಾರ. ಹಾಗೆ ಇಲ್ಲಿ ಒಂದಿದೆ ಸರ್, ಇದನ್ನ ಈ ಪ್ರತಿಮೆಯನ್ನ ಇದನ್ನ ಮಾಡಬೇಕಾದಾಗ ಉದ್ಘಾಟಿಸುವಾಗ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಇದೆ. ಮಾನ್ಯ ಗೃಹ ಮಂತ್ರಿಗಳಿಗೆ ಒಂದು ಮನವಿ, ಸ್ವಾಮಿ ಬರೀ ಪ್ರತಿಭೆಗಳನ್ನ ಮಾಡಿ ಜನರಿಗೆ ಮಂಗ ಮಾಡೋದು, ತೋರಿಸಿ ಮಂಗ ಮಾಡೋದಲ್ಲ, ದಯಮಾಡಿ ಅವರ ಆಶೆಗಳನ್ನ, ಅವರ ಸಂವಿಧಾನಬದ್ಧ ಆಶೆಗಳೇನಿದೆ, ಸಂವಿಧಾನವನ್ನು ಅವ್ರು ಯಾಕೆ ಈ ರಾಜ್ಯಕ್ಕೆ ಕೊಟ್ರು ಅನ್ನೋದನ್ನ ದಯಮಾಡಿ ನಿಮ್ಮ ತಲೆಯಲ್ಲಿ ಮತ್ತೆ ನಿಮ್ಮ ಗೃಹ ಇಲಾಖೆಯಲ್ಲಿ ಬಳಸಿ ಅದನ್ನ ಪುನಸ್ಕರಿಸಿ, ಅದನ್ನ ಬಿಟ್ಟು ಸುಮ್ನೆ ಈ ತರದ್ದು ಇದನ್ನ ಮಾಡ್ಕೊಂಡು ಏನ್ ಹೇಳ್ತೀರಿ ತ್ಯಾಜ್ಯಗಳನ್ನ ಮಾಡ್ಕೊಂಡು ಸುಮ್ನೆ ಜನರಿಗೆ ತೋರಿಸಿ ನಾವು ಹಿಂದ ಅನ್ನೋ ರೀತಿಲೋ ಅಥವಾ ನಾವು ಹಿಂದುಳಿದವ್ರಿಗೆ ಅಥವಾ ಈ ತರದೇನೋ ಜನಪರ ಅನ್ನೋ ರೀತಿಲೋ ಮುಖವಾಡಗಳನ್ನ ಹಾಕೊಂಡು ಮತ್ತೆ ಮೃಗಿಗಳಾಗಿ ವರ್ತನೆ ಮಾಡೋದನ್ನ ಬಿಡಿ ಅಂತ ಹೇಳ್ತಾ ನಮ್ಮ ಈ ಲೈವ್ ನ ಎಂಡ್ ಮಾಡಿದ್ವಿ. ಎಲ್ರಿಗೂ ನಮಸ್ಕಾರ, ಒಳ್ಳೇದಾಗಿ. ನಮಸ್ಕಾರ ಎಲ್ಲರಿಗೂ ನಮಸ್ಕಾರ. ಬನ್ನಿ ಎಲ್ಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ರಾಜ್ಯ ಉಪಾಧ್ಯಕ್ಷರಾದ ಸೋಮಸುಂದರ್ ಅವ್ರಿಗೆ, ಕೆಆರ್ಎಸ್ ಪಾರ್ಟಿಗೆ, ಕೃಷ್ಣ ರೆಡ್ಡಿ ಅವ್ರಿಗೆ, ಸಿಎನ್ ದೀಪಕ್ ರವ್ರಿಗೆ, ಕೆಆರ್ಎಸ್ ಪಾರ್ಟಿಗೆ, ಕೆಆರ್ಎಸ್ ಪಕ್ಷದ ಎಲ್ಲ ವೀರ ಸೈನಿಕರಿಗೆ. ಈಗ ಅಡ್ಡಾಗಿ ಎಲ್ಲರೂ ಬನ್ನಿ, ಒಬ್ರು ಫೋಟೋ ತೆಗೀರಿ, ಇನ್ನೊಬ್ರು ಎಂಡ್ ಮಾಡಿ ಎಂಡ್ ಮಾಡ್ಬಿಡಿ.